ಹಲೋ ನಮಸ್ತೆ ಎಲ್ರಿಗೂ. ಹಿಂದಿನ ಕಾಲದಲ್ಲಿ ಈ ರಾಣಿಯಂದಿರೆಲ್ಲ ತುಂಬ ಚೆಂದ ಕಾಣಲಿಕ್ಕೆ ಬೆಳಗಿನ ಹೊತ್ತಲ್ಲಿ ಅಂದರೆ ಬೆಳಗ್ಗೆದ್ದ ಕೂಡಲೇ ಒಂದು ಸಿಂಪಲ್ ರಿಚುವಲ್ ಅಥವಾ ಸಿಂಪಲ್ ರುಟೀನನ್ನು ಫಾಲೋ ಮಾಡ್ತಾಯಿದ್ರು. ಇದರಿಂದ ಅವರ ಸ್ಕಿನ್ ಇದೆಯಲ್ವ ತುಂಬ ಚೆನ್ನಾಗಿ ಗ್ಲೋ ಇರ್ತಾಯಿತ್ತು, ತುಂಬ ಬ್ಯೂಟಿಫುಲ್ ಆಗಿರ್ತಾಯಿತ್ತು, ಬೇಗ ರಿಂಕಲ್ಸ್ ಕೂಡ ಬೀಳ್ತಾ ಇರಲಿಲ್ಲ, ತುಂಬ ಚೆಂದ ಕಾಣ್ತಾಯಿದ್ರು. ಅವರು ಸೌಂದರ್ಯವರ್ಧಕಗಳಾಗಿ ಇವಾಗ ಥರ ಕಾಸ್ಮೆಟಿಕ್ಸ್ ಅದೆಲ್ಲ ಏನೂ ಇರಲಿಲ್ಲ. ಮನೆಯಲ್ಲೇ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು, ಕೆಲವೊಂದು ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನು, ಸಿಂಪಲ್ ಆಗಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ತಮ್ಮ ಸೌಂದರ್ಯವನ್ನು ಕಾಪಾಡ್ತಾಯಿದ್ರು. ಹಾಗಾದರೆ ಆ ರಿಚುವಲ್ ಏನು, ಆ ರುಟೀನ್ ಏನು, ಅವರ ಸೌಂದರ್ಯವನ್ನು ಕಾಪಾಡ್ತಾ ಇದ್ದಂಥ ಅದ್ಭುತವಾಗಿರುವಂಥ ರುಟೀನ್ ಏನು, ಅದು ನಾವು ಕೂಡ ಮಾಡ್ಬೋದು, ಖಂಡಿತ ಮಾಡ್ಬೋದು, ತುಂಬ ಸೇಫಾಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಯಾಕಂತಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ರ್ಯಾಶ್ ಇಂಗ್ರೀಡಿಯೆಂಟ್ಸ್ ಇಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಪ್ಯೂರ್ ಆಗಿರುವಂತಹ ಹೆಸರು ಕಾಳಿನ ಪುಡಿ, ಹೆಸರು ಕಾಳು ರೋಸ್ಟ್ ಮಾಡಿಬಿಟ್ಟು ನೈಸಾಗಿ ಪುಡಿ ಮಾಡಿರ್ತಾಯಿದ್ರು. ಅದು ನಾವು ಕೂಡ ಮನೆಯಲ್ಲಿ ಮಾಡ್ಕೋಬೋದು, ಆದರೆ ತುಂಬ ನೈಸಾಗಿ ಆಗಬೇಕಿಲ್ಲದಿದ್ದರೆ ಪ್ಯೂರ್ ಆಗಿರುವಂಥ ಹೆಸರು ಕಾಳಿನ ಪುಡಿಯನ್ನು ತೊಗೊಂಬರ್ಬೋದು. ಹೆಸರು ಕಾಳು ಇದೆಯಲ್ವ, ಅದರ ಪೌಡರ್ ಇದೆಯಲ್ವ, ನಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಇವಾಗಿನ ಎಲ್ಲ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ಗಳು ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ, ಆದರೆ ಡ್ರೈ ಮಾಡುತ್ತೆ. ಆದರೆ ಇದು ಹೆಸರು ಕಾಳು ಇದೆಯಲ್ವ, ಅದು ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ, ಆದರೆ ಡ್ರೈ ಮಾಡಲ್ಲ. ಸೊ ಈ ಹೆಸರು ಕಾಳಿನ ಪುಡಿ ಒಂದು ಸ್ವಲ್ಪ ತೊಗೊತಾ ಇದ್ರು. ಅದಕ್ಕೆ ಸ್ವಲ್ಪ ಗಂಧದ ಪುಡಿ, ಪ್ಯೂರ್ ಆಗಿರುವಂಥ ಗಂಧದ ಪುಡಿ. ಹೆಸರು ಕಾಳು ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಉಪಯೋಗಕ್ಕೆ ಬಂದರೆ, ಇನ್ನು ಈಗ ಅಂತಲ್ಲ, ಹಿಂದಿನ ಕಾಲದಿಂದಲೂ ಸೌಂದರ್ಯ ಕಾಪಾಡೋದಕ್ಕೆ, ಮುಖ ಕ್ಲೀನ್ ಆಗಿರೋದಕ್ಕೆ ಹಿಂದಿನ ಕಾಲದಿಂದಲೂ ಹೆಸರು ಕಾಳಿನ ಪುಡಿಯಲ್ಲಿ ಮುಖನ ತೊಳ್ಕೊತಾ ಇದ್ರು, ಅಥವಾ ಕಡಲೆ ಹಿಟ್ಟಲ್ಲಿ ಮುಖನ ತೊಳ್ಕೊತಾ ಇದ್ರು ಅಂತ ಹೇಳ್ತಾ ಇದ್ವಲ್ಲ, ಅದೇ ಥರ ಹೆಸರು ಕಾಳಿನ ಹಿಟ್ಟಲ್ಲಿ ಮುಖನ ತೊಳ್ಕೊತಾ ಇದ್ರು. ಹೆಸರು ಕಾಳಿನ ಹಿಟ್ಟು ಸ್ವಲ್ಪ, ಅದಕ್ಕೊಂದು ಸ್ವಲ್ಪ ಗಂಧದ ಪುಡಿ. ಗಂಧದ ಪುಡಿ ಇದೆಯಲ್ವಾ, ಇದು ನಮಗೆ ಒಂಥರ ಗೋಲ್ಡನ್ ಗ್ಲೋವನ್ನು ಕೊಡೋದಕ್ಕೆ, ಸ್ಕಿನ್ನನ್ನು ಕ್ಲಿಯರ್ ಮಾಡೋದಕ್ಕೆ, ಬ್ರೈಟ್ನೆಸ್ಸನ್ನು ಮಾಡೋದಕ್ಕೆ, ಹಾಗೆ ಒಳ್ಳೆ ಫೀಲ್ ಕೊಡೋದಕ್ಕೆ, ತುಂಬ ಪರಿಮಳ, ನಿಮ್ಗೆ ಚಂದನದ ಪರಿಮಳ ಅಥವಾ ಗಂಧದ ಪರಿಮಳ ಗೊತ್ತು, ಒಳ್ಳೆ ರಿಫ್ರೆಶ್ ಆಗೋ ಥರ ಆ ಗಂಧದ ಪುಡಿ ಮಾಡುತ್ತೆ. ಸ್ವಲ್ಪ ಗಂಧದ ಪುಡಿಯನ್ನು ಅದಕ್ಕೆ ಹಾಕಬೇಕು. ಹಾಗೆ ಚಿಟಿಕೆಯಷ್ಟು ಅರಿಶಿನ, ಸ್ಕಿನ್ನಲ್ಲಿ ಏನಾದರೂ ಇನ್ಫ್ಲಮೇಷನ್ ಇದ್ದರೆ, ನಂಜಿನಂಶ ಇದ್ದರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಅರಿಶಿನ ಪುಡಿ ತುಂಬ ಒಳ್ಳೆಯದು. ಸೊ ಅರಿಶಿನ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ರು. ಹಾಗೆ ಇದನ್ನ ಕಲಿಸೋದಕ್ಕೆ ಪ್ಯೂರ್ ಆಗಿರುವಂಥ ಹಾಲು ಅಥವಾ ರೋಸ್ ವಾಟರ್. ತುಂಬ ಆಯಿಲ್ ಸ್ಕಿನ್ ಆದರೆ ರೋಸ್ ವಾಟರ್ ಬಳಸಿ, ಡ್ರೈ ಸ್ಕಿನ್ ಅವರು ನೀವು ಹಾಲನ್ನು ಬಳಸ್ಬೋದು. ಕ್ಲೀನಾಗಿ ಕಲಿಸ್ಕೊಂಡು ಮುಖಕ್ಕೆ ಆ ಲೇಪನನ್ನು ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಅನಂತರ ಸ್ನಾನಕ್ಕೆ ಹೋಗ್ತಾಯಿದ್ರು. ತುಂಬ ಡ್ರೈ ಆಗೋ ತನಕ ಬಿಡಬಾರ್ದು, ಸ್ವಲ್ಪ ಅದು ವೆಟ್ ಇರಬೇಕು. ಆವಾಗ ನಮಗೆ ಕ್ಲೀನಾಗಿ ತಣ್ಣೀರನ್ನು ಹಾಕಿಬಿಟ್ಟು ಲೈಟಾಗಿ ಜೆಂಟಲಾಗಿ ಸ್ಕ್ರಬ್ ಮಾಡಿ ತೊಳೆದು ಅನಂತರ ಮುಖನ ಒರೆಸ್ಕೊಂಡು ಒಳ್ಳೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಎಂಥ ಅದ್ಭುತವಾಗಿರುವಂಥ ಒಂದು ರಿಚುವಲ್ ಅಥವಾ ಒಂದು ರುಟೀನ್ ಇದು ಅಂತಂದರೆ, ನಿಮಗೆ ಗೊತ್ತಿಲ್ಲದೇ ಅಂದರೆ ನೀವು ಏನೂ ಎಫರ್ಟ್ ಆಗುತ್ತೆ, ಜಸ್ಟ್ ಇಷ್ಟನ್ನು ಸಿಂಪಲಾಗಿ ಮಾಡ್ತಾ ಹೋದರೆ ಸಾಕು. ನೀವು ಪ್ರತಿದಿನ ಮಾಡ್ತಾಯಿದ್ರೆ ಒಂದು ತಿಂಗಳಾಗೋಷ್ಟರಲ್ಲಿ ನಿಮ್ಮ ಸ್ಕಿನ್ನಿದು ಲುಕ್ಕೇ ಚೇಂಜ್ ಆಗುತ್ತೆ, ಟೋನೇ ಚೇಂಜ್ ಆಗೋಗುತ್ತೆ, ತುಂಬ ಲೈಟ್ ಆದಾಗ ಅನಿಸುತ್ತೆ, ತುಂಬ ಬ್ರೈಟ್ ಆದಾಗ ಅನಿಸುತ್ತೆ, ಕ್ಲಿಯರ್ ಸ್ಕಿನ್ ಆಗುತ್ತೆ. ಏನೇ ಡಲ್ನೆಸ್ ಇದ್ದರೂ ಸ್ಕಿನ್ನಲ್ಲಿ, ಏನೇ ಇಂಪ್ಯೂರಿಟಿ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಮುಖ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ರೈಟಾಗಿ ಗ್ಲೋ ಆಗಿ ಕಾಣುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಹೌದು, ಈ ಸಿಂಪಲ್ ರಿಚುವಲ್ಸ್, ಅದು ಸಿಂಪಲ್ ರುಟೀನಿಂದ ನಾನು ನೋಡೋದಕ್ಕೆ ಇವಾಗ ಎಷ್ಟು ಚೆನ್ನಾಗಾಗಿದೆ, ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮ್ಗೆ ಕೂಡ ಫೀಲ್ ಆಗುತ್ತೆ. ಇನ್ನೊಂದೇನು ಅಂತಂದರೆ, ಚಂದನ ಇರ್ಬೋದು, ಅಥವಾ ಮೂಂಗ್ದಾಲ್ದು ಪೌಡರ್ ಇರ್ಬೋದು, ಅಥವಾ ಅರಿಶಿನ ಇರ್ಬೋದು, ಅಥವಾ ಹಾಲಿರ್ಬೋದು, ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಕೆಲವರ ಸ್ಕಿನ್ಗೆ ಏನು ಅಂತಂದರೆ ಈ ಅರಿಶಿನ ಪುಡಿ ಇದೆಯಲ್ವ, ಕೆಲವರಿಗೆ ಆಗಲ್ಲ, ಇರಿಟೇಷನ್ ಶುರು ಆಗುತ್ತೆ ಅಂತ ಅಂದ್ಕೊಂಡ್ರೆ, ನೀವು ಅಂತೇನಾದರೂ ಇದ್ದರೆ ನೀವು ಅರಿಶಿನ ಪುಡಿಯನ್ನು ಸ್ಕಿಪ್ ಮಾಡ್ಬೋದು. ಅದರ ಬದಲು ಚಿಟಿಕೆಯಷ್ಟು ಕಸ್ತೂರಿ ಮಂಜಲನ್ನು ಸೇರಿಸ್ಬೋದು. ಒಂದು ಹಾಲಿನ ಬದಲಾಗಿ ನಿಮ್ಮದೇನೋ ತುಂಬ ಆಯಿಲ್ ಸ್ಕಿನ್ ಆದರೆ ಹಾಲು ಬೇಡ, ನೀವು ನೀರು ಅಥವಾ ರೋಸ್ ವಾಟರ್ ಬಳಸ್ಬೋದು. ಅಥವಾ ನಿಮ್ಮದು ಡ್ರೈ ಸ್ಕಿನ್ ಅಂದರೆ ಹಾಲನ್ನು ಆರಾಮ್ಸೆ ಬಳಸ್ಬೋದು. ಸ್ಕಿನ್ ಕ್ಲಿಯರ್ ಆಗಿ ಬ್ಯೂಟಿಫುಲ್ ಆಗೋದಕ್ಕೆ ಇದು ತುಂಬ ಅಂತಂದರೆ ತುಂಬ ಸಹಕಾರಿ. ಈ ಸಿಂಪಲ್ ರಿಚುವಲ್ಸನ್ನು ಯಾರು ಬೇಕಾದ್ರೂ ಮಾಡ್ತಿದ್ರೆ, ಒಂದು ನೀವು ಮುಖ ತೊಳೆದು ಒರೆಸಿ ಆದ ನಂತರ ಯಾವುದಾದ್ರೂ ಒಳ್ಳೆಯ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ, ಡೀಪಾಗಿ ಹೈಡ್ರೇಟ್ ಮಾಡುತ್ತೆ, ನಿಮ್ಮ ಸ್ಕಿನ್ಗೆ ಯೂತ್ಫುಲ್ ಲುಕ್ಸ್ ಕೊಡುತ್ತೆ, ಗ್ಲೋನೆಸ್ಸನ್ನು ಕೊಡುತ್ತೆ, ನೀವು ಚೆನ್ನಾಗಿ ಕಾಣೋ ಥರ ಮಾಡುತ್ತೆ. ತುಂಬ ಲಾಂಗ್ ಟರ್ಮಲ್ಲಿ ತುಂಬ ಬೆನಿಫಿಟ್ ಇದೆ. ನೀವು ಪ್ರತಿದಿನ 2 ಸರಿ ಸ್ಕಿನ್ಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದರೆ ಲಾಂಗ್ ಟರ್ಮಲ್ಲಿ ತುಂಬ ಅಂತಂದರೆ ತುಂಬ ಬೆನಿಫಿಟ್ ಇದೆ. ಇನ್ನೊಂದು ಏನು ಅಂತಂದರೆ, ಡೇ ಟೈಮಲ್ಲಾದರೆ ನೀವು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದಕ್ಕೆ ಮರೆಯಲೇಬೇಡಿ. ಯಾಕಂದರೆ ನೀವು ಯಾವುದೇ ರಿಚುವಲ್ ಮಾಡಿ, ಯಾವುದೇ ರುಟೀನ್ ಮಾಡಿ, ನೀವೇನಾದರೂ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹೊರಗಡೆ ಹೋದ್ರಿ ಅಂತಂದರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಹಾಳಾಗುತ್ತೆ. ಅದರಿಂದ ಸ್ಕಿನ್ ಇರಬೇಕು ಅಂತಂದರೆ ಈ ಸಿಂಪಲ್ ಮಾರ್ನಿಂಗ್ ರಿಚುವಲ್, ಆಮೇಲೆ ಮಾಯ್ಶ್ಚರೈಸರ್, ಆಮೇಲೆ ಸನ್ಸ್ಕ್ರೀನ್ ಲೋಷನನ್ನು ರೆಗ್ಯುಲರ್ ಆಗಿ ಬಳಸಿ ನೋಡಿ. ಏನಾದರೂ ಮುಖಕ್ಕೆ ಹಚ್ಕೊತಿದ್ದೀರಾ ಅಂತಂದ್ರೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.